ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರುಚಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಮಕ್ಕಳಿಗಾಗಿ. ಮೊದಲಿಗೆ ಅರ್ಧ ಟೇಬಲ್ ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕರಿ ಎಳ್ಳು ಸಹ ಯೂಸ್ ಮಾಡ್ಕೋಬೋದು. ಅರ್ಧ ಟೇಬಲ್ ಸ್ಪೂನು ಓಂಕಾಳು ತೊಗೊಂಡಿದ್ದೀನಿ, ಅಂದರೆ ಅಜ್ವಾನ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಅರ್ಧ ಬೌಲ್ನಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಎರಡನ್ನೂ ಹಾಕಿ ಇವಾಗ ಜರಡಿ ಹಿಡ್ಕೊಳ್ಳೋಣ. ಇವಾಗ ಜೀರಿಗೆ, ಓಂಕಾಳು ಮತ್ತು ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಒಣ ಕರಿಬೇವು ತೊಗೊಂಡು ಅದನ್ನು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಪ್ಪ ಹಾಕಿದ ನಂತರ ಈ ಥರ ಸ್ವಲ್ಪ ಉಂಡೆ ಥರ ಬರಬೇಕು ಹಿಟ್ಟು. ಆವಾಗ ಚಕ್ಲಿ ಗರಿ ಗರಿಯಾಗಿ ಬರ್ತಾವೆ. ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳೋಣ. ಈಗ ಕಾಸಿರುವಂಥ ಬಿಸಿ ನೀರನ್ನು ಹಾಕ್ಕೊತಿದ್ದೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೋಬೇಕು ನೀರನ್ನು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಆದರೆ ಮತ್ತೆ ಹಿಟ್ಟು ತೆಳುವಾಗ್ಬಿಡ್ತೈತಿ. ಹಿಟ್ಟು ಕಲಿಸ್ಕೊಳೋದ್ರಾಗ ಈಗ ಎಣ್ಣೆ ಕಾಯಕ್ಕಿಡೋಣ. ಇವಾಗ ಎಣ್ಣೆ ಕಾಯಿಸ್ಕೊಳ್ಳೋಣ. ಇವಾಗ ಈ ಹಿಟ್ಟನ್ನು ಚಪಾತಿ ರೀತಿ ಲಟ್ಟಿಸ್ಕೊಳ್ಳೋಣ. ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಂಡು ಎಣ್ಣೆ ಒಳಗೆ ಕರಿಬೋದು. ಚಕ್ಲಿ ಮಾಡೋಕ್ಕೆ ಬೇಜಾರಾಗಿದ್ದರೆ ಈ ಥರ ಫಾಸ್ಟಾಗಿ ಮಾಡ್ಕೋಬೋದು. ನಾನು ರೌಂಡ್ ಮತ್ತು ಫ್ಲವರ್ ಶೇಪಲ್ಲಿ 2 ಮೋಲ್ಡ್ಸ್ನ ತೊಗೊಂಡಿದ್ದೀನಿ. ಇದೇ ಶೇಪಲ್ಲಿ ಇವಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆಯೊಳಗೆ ಕರಿಯೋಣಂತ. ಎಣ್ಣೆ ಬಿಸಿಯಾಗಿದೆ. ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಉತ್ಕೋಬೋದು, ಇಲ್ಲ ಹಿಟ್ಟು ಹಾಕ್ಕೊಂಡು ಉತ್ಕೋಬೋದು. ಇವಾಗ ಫ್ಲವರ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಬಂದಿದೆ. ಎಣ್ಣೆ ಬಿಸಿಯಾಗೈತಿ. ಇದ್ರೊಳಗೆ ಈಗ ಕರಿಯೋಣ.
ಇವಾಗ ಎಣ್ಣೆ ರೆಡಿಯಾಗಿದೆ. ಇವಾಗ ಫ್ಲವರ್ ಶೇಪಲ್ಲಿರುವಂಥದ್ದನ್ನು ಕರಿಕೊಂಡು ಇವಾಗ ಎಣ್ಣೆಯಲ್ಲಿ ಕರೆದಿರುವಂಥವು ಇವಾಗ ರೆಡಿಯಾಗಿದ್ದಾವೆ. ಮಕ್ಕಳಿಗಾಗಿ ಮಾಡಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ಚಕ್ಲಿ ಮಾಡಿ ಬೇಜಾರಾಗಿದ್ದರೆ ಮನೆಯಲ್ಲಿ ಯಾವ್ದಾರ ಡಬ್ಬಿ ಮುಚ್ಚಿನ್ಕೆ ಏನಾರು ಇತ್ತಂದರೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೋಲ್ಡ್ಸಿದ್ರೆ ಮೋಲ್ಡ್ಸ್ ಒಳಗೆ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಈ ಥರ ಸಂಜೆ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರ್ತೈತಿ. ಚಕ್ಲಿ ಟೈಪೇ ಆದರೆ ಶೇಪ್ ಮಾತ್ರ ಚೇಂಜು. ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ಟೀ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತೈತಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.